ಒಂದು ನಿಮಿಷ ಕೂಡ ಕಾಯ್ದೆ ಕೂದಲಿಗೆ ಇದನ್ನು ಹಾಕಿ ಇನ್ಮುಂದೆ ಕೂದಲನ್ನು ಕತ್ತರಿಸಿ ಸಾಕಾಗ್ತೀರಾ, ಅಷ್ಟು ಉದ್ದ ಬೇಡ ಬೇಡ ಅಂತಂದರೂ ಕೂದಲು ಅನ್ನೋದು ಬೆಳೆಯುತ್ತೆ, ಪಳ ಪಳ ಹೊಳೆಯುತ್ತೆ. ಒಂದೇ ಬಾರಿ ರಿಸಲ್ಟ್ ನೀವೇ ನೋಡಿ. ನಮಸ್ಕಾರ ಎಲ್ರಿಗೂ, ಇವತ್ತಿನ ವಿಡಿಯೋಗೆ ಸ್ವಾಗತ. ನಾನಿಲ್ಲಿ ಜಾಕಾಯನ್ನು ತೊಗೊಂಡಿದ್ದೀನಿ. ಜಾಕಾಯನ್ನು ತೊಗೊಂಡು ಸ್ವಲ್ಪ ನೀರನ್ನು ಹಾಕ್ಕೊಂಡು ಇದನ್ನು ತೆಗೆದುಕೋಬೇಕಾಗತ್ತೆ. ಈ ರೀತಿ ಉಜ್ತಾ ಇದ್ರೆ ಕಲ್ ಮೇಲೆ ಇದು ಪೇಸ್ಟ್ ಥರ ಬರೋದಕ್ಕೆ ಶುರು ಆಗುತ್ತೆ. ಅಥವಾ ನಿಮಗೆ ಕಲ್ ಮೇಲೆ ಉಜ್ಜಕ್ಕಾಗಲಿಲ್ಲ ಅಂದರೆ ಇದನ್ನು ಕುಟ್ಟಿ ಪುಡಿ ಮಾಡಿ ಈ ಪುಡಿಯನ್ನು ತೊಗೊಂಡು ಆ ಪುಡಿ ಜೊತೆಗೆ ಚೂರು ನೀರನ್ನು ಸೇರಿಸ್ಕೊಂಡು ಕೂಡ ನೀವು ಪೇಸ್ಟನ್ನು ಸಿದ್ಧ ಮಾಡ್ಕೋಬೋದು. ಈ ರೀತಿ ಜಾಕಾಯಿ ಪೇಸ್ಟನ್ನು ಸಿದ್ಧ ಮಾಡ್ಕೊಂಡ್ಮೇಲೆ ಇದನ್ನು ಏನಕ್ಕೆ ಬಳಸ್ಬೋದು ಅಂದರೆ ನೋಡಿ, ಕೆಲವರಿಗೆ ಮೈಗ್ರೇನ್ ತಲೆನೋವಿರುತ್ತೆ, ವಿಪರೀತ ತಲೆನೋವಿರುತ್ತೆ. ಆ ರೀತಿ ವಿಪರೀತ ತಲೆನೋವಿನಿಂದ ಬಳಲ್ತಾ ಇರೋರು ಜಾಕಾಯಿ ಪೇಸ್ಟನ್ನು ಸಿದ್ಧ ಮಾಡಿಕೊಂಡು ಈ ರೀತಿ ತಲೆ ಮೇಲೆ ಪ್ಯಾಕ್ ಥರ ಹಾಕ್ಕೊಳ್ಳೋದ್ರಿಂದ ಆದಷ್ಟು ಬೇಗ ಇದು ಒಣಗೋ ಅಷ್ಟರಲ್ಲೇ ನಿಮಗೆ ತಲೆನೋವಿಗೆ ರಿಲೀಫ್ ಅನ್ನೋದು ಇನ್ಸ್ಟೆಂಟಾಗಿ ಪಟ್ ಅಂತೇಳಿ ಸಿಗುತ್ತೆ. ಯಾರಿಗೆಲ್ಲ ವಿಪರೀತ ತಲೆನೋವಿದೆ ಅವ್ರಿಗೆ ತಪ್ಪದೆ ಈ ವಿಡಿಯೋನ ಖಂಡಿತ ಶೇರ್ ಮಾಡಿ. ಒಂದೊಳ್ಳೆ ರಿಸಲ್ಟ್ ಕೊಡೋ ಅಂಥ ಮನೆಮದ್ದಿದು. ಮುಂದಿನ ಟಿಪ್, ನಾನಿಲ್ಲಿ ಕುಟಾಣಿಯನ್ನು ತೊಗೊಂಡಿದ್ದೀನಿ. ಕುಟಾಣಿಗೆ ನೋಡಿ ಅರ್ಧ ಸ್ಪೂನ್ ಆಗೋಷ್ಟು ಲವಂಗವನ್ನು ಹಾಕ್ಕೊಂಡಿದ್ದೀನಿ. ಅದ್ರ ಜೊತೆಗೆ ನೋಡಿ ಸ್ವಲ್ಪ ಪಚ್ಚ ಕರ್ಪೂರವನ್ನು ಹಾಕ್ಕೊಂಡಿದ್ದೀನಿ. ಪಚ್ಚ ಕರ್ಪೂರನ ಹಾಕಿದ್ಮೇಲೆ ಲವಂಗ ಪಚ್ಚ ಕರ್ಪೂರ ಎರಡನ್ನೂ ಕೂಡ ನುಣ್ಣಗೆ ಕುಟ್ಟಿ ಪುಡಿ ಮಾಡ್ಕೋಬೇಕಾಗುತ್ತೆ. ಇದನ್ನು ನುಣ್ಣಗೆ ಪುಡಿ ಮಾಡ್ಕೋಬೇಕು. ಎರಡೂ ಕೂಡ ಒಂದು ಸ್ಟ್ರಾಂಗ್ ಆಗಿರೋಂಥ ರೆಮಿಡಿ ಅಂತ ಹೇಳ್ಬೋದು. ಲವಂಗ ಒಂದು ನೋವು ನಿವಾರಕವಾಗಿ ಕೆಲಸ ಮಾಡಿದ್ರೆ ಪಚ್ಚ ಕರ್ಪೂರ ಕೂಡ ಅಷ್ಟೇ ನೋವು ನಿವಾರಕವಾಗಿ ಇದು ಕೂಡ ಕೆಲಸ ಮಾಡುತ್ತೆ. ಅಷ್ಟೆಲ್ಲ ಉಪಯೋಗ ಇದೆ ಇದರಿಂದ. ಆದರೆ ಸರಿಯಾದ ವಿಧಾನದಲ್ಲಿ ಬಳಸ್ಕೋಬೇಕಷ್ಟೇ. ಕುಂಟೋ ಅಂತ ಅಜ್ಜ ಅಜ್ಜಿನೂ ಕೂಡ ಜಿಗಿದು ಓಡ್ತಾರೆ, ಅಷ್ಟು ಇದು ಪರಿಹಾರ ಕೊಡೋ ಅಂಥ ಒಂದು ಟಿಪ್ಸ್ ಅಂತಲೇ ಹೇಳ್ಬೋದು. ಯಾರಿಗೆಲ್ಲ ವಿಪರೀತ ಮಂಡಿ ನೋವಿದೆ ನೋಡಿ, ಅದಕ್ಕೆ ಒಂದು ಪಾತ್ರೆಯಲ್ಲಿ ಬಿಸಿ ನೀರನ್ನು ಕಾಯಿಸ್ಕೊಳ್ಳಿ. ಈ ರೀತಿ ಪಚ್ಚ ಕರ್ಪೂರ ಮತ್ತು ಲವಂಗದ ಪುಡಿಯನ್ನು ಸಿದ್ಧ ಮಾಡಿಕೊಂಡು ಆ ನೀರಿಗೆ ಹಾಕ್ಕೊಳ್ಳಿ. ಅರ್ಧ ಸ್ಪೂನ್ ಆಗೋಷ್ಟು ಈ ಪುಡಿಯನ್ನು ಹಾಕಿ ಬಟ್ಟೆಯನ್ನು, ಶುಭ್ರವಾಗಿರೋ ಅಂಥ ಕಾಟನ್ ಬಟ್ಟೆ ಯಾರು ತೊಗೋಬೋದು ಅಥವಾ ಈ ಥರ ಬಟ್ಟೆನ ತೊಗೊಂಡು ನೋಡಿ ಕ್ಲೀನಾಗಿ ಬಟ್ಟೆನ ನೀರಿನಲ್ಲಿ ಈ ರೀತಿ ಅದ್ದಬೇಕಾಗುತ್ತೆ. ಸ್ವಲ್ಪ ಬೆಚ್ಚು ಬಿಸಿ ಇದ್ದಾಗಲೇ ಈ ಬಟ್ಟೆ ಮೇಲೆ ಮತ್ತೊಂದು ಸತಿ ಪಚ್ಚ ಕರ್ಪೂರ ಮತ್ತು ಲವಂಗದ ಪುಡಿ ಸಿದ್ಧ ಮಾಡ್ಕೊಂಡಿದ್ದೀವಲ್ವ, ಈ ಒಂದು ಮ್ಯಾಜಿಕ್ ಪುಡಿಯನ್ನು ಹಾಕಿ ಇದನ್ನು ವಿಪರೀತ ಮಂಡಿ ನೋವು, ಕೀಲುಗಳ ನೋವು, ಕಾಲು ನೋವೆಲ್ಲ ಇರುತ್ತಲ್ಲ ಆ ಜಾಗದಲ್ಲಿ ಬಟ್ಟೆ ಬೆಚ್ಚಗಿದ್ದಾಗಲೇ ಈ ಥರ ಸುತ್ತಬೇಕಾಗತ್ತೆ. ಈ ಥರ ಹಾಕಬೇಕಾಗತ್ತೆ. ಇದೇ ವಿಧಾನದಲ್ಲಿ ಎರಡೂ ಮಂಡಿ ಮೇಲೂ ಕೂಡ ವಯಸ್ಸಾದವ್ರಿಗೆಲ್ಲ ತುಂಬಾ ನೋವಿರುತ್ತೆ, ಕೀಲುಗಳಲ್ಲೆಲ್ಲ ನೋವಿರುತ್ತೆ. ಆ ನೋವನ್ನು ತೆಗೆಯೋದಕ್ಕೆ ಇದು ಒಂದೊಳ್ಳೆ ಮನೆಮದ್ದು ಅಂತಲೇ ಹೇಳ್ಬೋದು. ನೋಡಿ, ಈ ರೀತಿ ಬಟ್ಟೆನ ನೀರಿನಲ್ಲಿ ಹಾಕಿ ಸ್ವಲ್ಪ ಬೆಚ್ಚಗೆ ಬಿಸಿ ಇದ್ದಾಗಲೇ ಅದ್ರ ಮೇಲೆ ಪುಡಿಯನ್ನು ಹಾಕ್ಕೊಂಡು ನೋಡಿ ಕಾಲ ಮೇಲೆ ಈ ಥರ ಹಾಕ್ಬಿಟ್ಟು ಸುತ್ತಬೇಕಾಗುತ್ತೆ, ಮಂಡಿ ಸುತ್ತ. ಇದನ್ನು ಈ ಥರ ಹಾಕ್ಬಿಟ್ಟು ಆ ಬಿಸಿ ಸ್ವಲ್ಪ ಹಬೆ ಕಮ್ಮಿ ಆಗ್ತಿದೆ ಅಂತಂದಾಗ ಮತ್ತೊಂದು ಸತಿ ನೋಡಿ ಸುತ್ತಿರ್ತೀವಲ್ವ ಬಟ್ಟೆನ, ಈ ಬಟ್ಟೆನ ತೆಗಿಬೇಕಾಗುತ್ತೆ. 1 ನಿಮಿಷ ಹಾಗೆ ಬಿಡಬೇಕು, ನಂತರ ಬಟ್ಟೆನ ತೆಗಿಬೇಕು. ನೋಡಿ, ಅಲ್ಲಿ ಪಚ್ಚ ಕರ್ಪೂರ ಮತ್ತು ಲವಂಗದ ಪುಡಿ ಎಲ್ಲ ಮಂಡಿ ಮೇಲೆ ಹಾಗೆ ಇರುತ್ತೆ, ಯಾಕಂದರೆ ಬಟ್ಟೆ ಮೇಲೆ ಹಾಕಿ ಕರೆಕ್ಟಾಗಿ ನಾವು ಸುತ್ತಿರ್ತೀವಿ. ನೋಡಿ, ಈಗ ಮತ್ತೆ ಈ ಲವಂಗ ಪಚ್ಚ ಕರ್ಪೂರದ ನೀರೇನಿರುತ್ತೆ ಇದು ಬಿಸಿನೇ ಇರುತ್ತಲ್ವ, ಈ ನೀರಿನಲ್ಲಿ ಮತ್ತೊಂದು ಸತಿ ಬಟ್ಟೆನ ಹತ್ತಿ ಮತ್ತೊಂದು ಸತಿ ಸುತ್ತಬೇಕಾಗುತ್ತೆ ಕಾಲಿಗೆ. ಈ ಥರ ನಾವು 4ರಿಂದ 5 ಬಾರಿ ಮಾಡೋದ್ರಿಂದ ಅದೆಷ್ಟೇ ಕಾಲು ನೋವಿರಲಿ, ಮಂಡಿ ನೋವಿರಲಿ, ಪಟ್ಟಂತೇಳಿ ಪರಿಹಾರ ಕೊಡುತ್ತೆ. ಈ ಒಂದು ಟಿಪ್ಸ್ ಖಂಡಿತ ತುಂಬ ನೋವಿನಿಂದ ಬಳಲ್ತಾ ಇರೋರಿಗೆ ಈ ಒಂದು ಟಿಪ್ಸನ್ನು ಫಾಲೋ ಮಾಡೋದಕ್ಕೆ ಹೇಳಿ. ಆದಷ್ಟು ಬೇಗ ಮಂಡಿ ನೋವೆಲ್ಲ ತಟ್ಟಂತೇಳಿ ಮಾಯ ಆಗುತ್ತೆ. ಮುಂದಿನ ಟಿಪ್, ಜಾಕಾಯಿಯನ್ನು ತೊಗೊಂಡಿದ್ದೀನಿ. ಜಾಕಾಯಿ ತುಂಬಾ ಒಳ್ಳೆಯದು ಅಂತಲೇ ಹೇಳ್ಬೋದು. ಕೆಲವರಿಗೆ ಬಾಯಲ್ಲಿ ಹುಣ್ಣಾಗ್ಬಿಟ್ಟಿರುತ್ತೆ, ಮೌತ್ ಅಲ್ಸರ್ ಆಗಿರುತ್ತೆ, ಅದಕ್ಕೆ ಏನು ಮಾಡಿದ್ರೂ ಸರಿ ಆಗ್ತಿರಲ್ಲ ಅಂತಂದರೆ ನೋಡಿ ಜಾಕಾಯಿಯನ್ನು ತೊಗೊಂಡು ಕುಟ್ಟಿ ನುಣ್ಣಗೆ ಪುಡಿ ಮಾಡ್ಕೊಳ್ಳಿ. ಈ ಪುಡಿಯನ್ನು ಬೆಚ್ಚಗಿನ ನೀರಿನಲ್ಲಿ ನೋಡಿ 1/4 ಸ್ಪೂನಿಂದ ಅರ್ಧ ಸ್ಪೂನ್ವರೆಗೂ ನೀವು ಈ ಪುಡಿಯನ್ನು ಹಾಕ್ಕೋಬೋದು. ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಇದನ್ನು ಮಿಕ್ಸ್ ಮಾಡಿಬಿಟ್ಟು ಕುಡಿಬೇಕಾಗುತ್ತೆ. ಬಾಯೆಲ್ಲ ಹುಣ್ಣಾಗಿರುತ್ತೆ, ಕೆಲವರಿಗೆ ಏನು ತಿನ್ನೋಕ್ಕಾಗಲ್ಲ, ತುಂಬಾ ಕಷ್ಟಪಡ್ತಿರ್ತಾರೆ. ಅಂಥವ್ರು ಈ ರೀತಿ ಜಾಕಾಯಿ ಪುಡಿಯನ್ನು ಹಾಕ್ಕೊಂಡು ಬೆಚ್ಚಗಿನ ನೀರಲ್ಲಿ ಬೆಳಗ್ಗೆ ಸಂಜೆ 2 ಟೈಮ್ ಕುಡಿತಾ ಬಂದರೆ ಆದಷ್ಟು ಬೇಗ ಬಾಯಿ ಹುಣ್ಣಿನ ಸಮಸ್ಯೆ ಅನ್ನೋದು ತಟ್ಟಂತೇಳಿ ಮಾಯ ಆಗುತ್ತೆ. ಸೊ ನಾನು ಕೂಡ ಪರ್ಸ್ನಲಾಗಿ ಈ ರೆಮಿಡಿಯನ್ನು ಬಳಸಿದ್ದೀನಿ. ಮುಂದಿನ ಟಿಪ್, ಮನೆಯಲ್ಲಿ ವಿಪರೀತ ಇಲಿಗಳ ಕಾಟ ಇದೆ, ಅದಕ್ಕೆ ತಕ್ಷಣ ತಟ್ಟಂತ ಹೇಳಿ ಪರಿಹಾರ ಬೇಕು. ಇಲಿಗಳು ಮನೆಯನ್ನು ಬಿಟ್ಟು ಹೋಗಬೇಕು ಅಂದರೆ ನೀವು ಈ ಒಂದು ಸಿಂಪಲ್ ಟಿಪ್ಪನ್ನು ಫಾಲೋ ಮಾಡಿ ನೋಡಿ. ಟೊಮೆಟೊ ತೊಗೋಬೇಕಾಗುತ್ತೆ. ಟೊಮೆಟೊ ಮೇಲೆ ಪಾತ್ರೆ ತೊಳೆಯೋದಕ್ಕೆ ಬಳಸುವಂಥ ಲಿಕ್ವಿಡನ್ನು ಹಾಕೋಬೇಕಾಗುತ್ತೆ. ಈ ಥರ 2
ಟೊಮೆಟೊ ಸ್ಲೈಸಸ್ ಮೇಲೂ ಹಾಕ್ಕೋಬೇಕು. ನಂತರ ಬೇಕಿಂಗ್ ಸೋಡಾ ಹಾಕ್ಕೋಬೇಕಾಗತ್ತೆ. ಬೇಕಿಂಗ್ ಸೋಡಾ ಹಾಕಿ ಈ ರೀತಿ ಟೊಮೆಟೊ ಫುಲ್ಲು ಕೂಡ ಸ್ಪ್ರೆಡ್ ಮಾಡಬೇಕಾಗತ್ತೆ. ಇದನ್ನು ಹಾಕಿದ್ಮೇಲೆ ನೆಕ್ಸ್ಟ್ ಈಗ ಇದ್ರ ಮೇಲೆ ನೋಡಿ ಸ್ವಲ್ಪ ಗೋಧಿ ಹಿಟ್ಟಿನ ಪುಡಿಯನ್ನು ಹಾಕ್ತಾಯಿದ್ದೀನಿ. ಈ ಗೋಧಿ ಹಿಟ್ಟಿನ ಪುಡಿ ಆಗಿರ್ಬೋದು ಮತ್ತು ಟೊಮೆಟೊ ಆಗಿರ್ಬೋದು, ಇದೆಲ್ಲ ಇಲಿಗಳಿಗೆ ತುಂಬಾ ಇಷ್ಟ ಆಗುತ್ತೆ. ಅದ್ರ ಜೊತೆಗೆ ನಾವು ಈ ಲಿಕ್ವಿಡನ್ನು ಮತ್ತು ಬೇಕಿಂಗ್ ಸೋಡಾ ಬಳಸಿರೋದ್ರಿಂದ ತುಂಬ ಸ್ಟ್ರಾಂಗ್ ಆಗಿರುತ್ತೆ. ಇವಾಗ ಫೈನಲ್ ಆಗಿ ಒಂದು 3ರಿಂದ 4 ಶೇಂಗಾ ಬೀಜ ತೊಗೊಂಡು, ಅಂದರೆ ಕಡಲೆಕಾಯನ್ನು ತೊಗೊಂಡು ಅದನ್ನು ಕುಟ್ಬಿಟ್ಟು ನೋಡಿ ಈ ಥರ ಟೊಮೆಟೊ ಸ್ಲೈಸಸ್ ಮೇಲೆ ಹಾಕಬೇಕು. ಇದರಿಂದ ಇಲಿಗಳು ತುಂಬಾ ಅಟ್ರಾಕ್ಟ್ ಆಗುತ್ತೆ. ಇದನ್ನು ಇಲಿಗಳು ಓಡಾಡೋವಂಥ ಜಾಗದಲ್ಲಿ ಇಟ್ಟು ನೋಡಿ, ಇಲಿಗಳು ಬಂದು ಇದನ್ನು ತಿಂದು ತಕ್ಷಣವೇ ಪಟ ಅಂತೇಳಿ ಮನೆಯನ್ನು ಬಿಟ್ಟು ಓಡುತ್ತೆ. ಅಷ್ಟು ಒಳ್ಳೆ ಪರಿಹಾರ ಕೊಡುತ್ತೆ ಈ ಟಿಪ್ಸ್. ಮುಂದಿನ ಟಿಪ್, ನಾನಿಲ್ಲಿ ಒಂದು ಪಾತ್ರೆಯಲ್ಲಿ 1 ಲೋಟ ಆಗೋಷ್ಟು ನೀರನ್ನು ತಗೊಂಡಿದ್ದೀನಿ. ಅದಕ್ಕೆ 2 ಎಲೆ, ಪಲಾವ್ ಎಲೆ, ಮಸಾಲ ಎಲೆ, ಬೇ ಲೀಫ್ ಅಂತ ಕರೀತಾರೆ, ಈ ಎಲೆಯನ್ನು ಹಾಕಿ ಇದನ್ನು ಚೆನ್ನಾಗಿ ಕುದಿಸ್ಕೊಳ್ತಾ ಇದ್ದೀನಿ. ಇದನ್ನು ಕುದಿಸ್ಬಿಟ್ಟು ಇದನ್ನು ಶೋಧಿಸ್ಕೋಬೇಕಾಗುತ್ತೆ. ಈ ಒಂದು ಜಾದು ನೀರು ಏನಕ್ಕೆ ಉಪಯೋಗಕ್ಕೆ ಬರುತ್ತೆ ಅಂದರೆ, ಕೆಲವರಿಗೆ ತುಂಬಾ ಕಾನ್ಸ್ಟಿಪೇಷನ್ ಆಗಿರುತ್ತೆ, ಮಲಬದ್ಧತೆ ಸಮಸ್ಯೆ ಅನ್ನೋದಿರುತ್ತೆ, ಮತ್ತು ಗ್ಯಾಸ್ಟ್ರಿಕ್ ಸಮಸ್ಯೆ ಇರುತ್ತೆ. ಅಂಥವರು ಈ ನೀರನ್ನು ಬೆಳಗ್ಗೆ ಸಂಜೆ 2 ಟೈಮ್ ಕುಡಿತಾ ಬಂದರೆ ಆದಷ್ಟು ಬೇಗ ಗ್ಯಾಸ್ಟ್ರಿಕ್ ಸಮಸ್ಯೆಗೂ ಕೂಡ ಪರಿಹಾರ ಅನ್ನೋದನ್ನು ಕೊಡುತ್ತೆ. ಮುಂದಿನ ಟಿಪ್ ನೋಡಿ, ಹಳೇದಾಗಿರೋ ಅಂಥ ಹುಣಸೆ ಹಣ್ಣು ಚೂರು ತೊಗೋಬೇಕಾಗತ್ತೆ. ಇದರಲ್ಲಿ ಹೇರಳವಾದ ವಿಟಮಿನ್ಸು, ಮಿನರಲ್ಸು ಎಲ್ಲ ಕೂಡ ಇದೆ. ತುಂಬಾ ಒಳ್ಳೆಯದಿದು. ಹಳೆ ಹುಣ್ಸೆಹಣ್ಣು, ಕಪ್ಪು ಹುಣ್ಸೆಹಣ್ಣು ಬರುತ್ತಲ್ಲ, ಅದು ಸಿಕ್ಕರೆ ಬೆಸ್ಟು. ಇಲ್ಲ ಅಂತಂದರೆ ನೀವು ಯಾವ ಹುಣ್ಸೆಹಣ್ಣಿದೆ ಅದನ್ನೇ ಬಳಸ್ಬೋದು. ನಾನಿಲ್ಲಿ ಕಪ್ಪು ಹುಣ್ಸೆಹಣ್ಣು, ಹಳೆ ಹುಣ್ಸೆಹಣ್ಣನ್ನು ತೊಗೊಂಡಿದ್ದೀನಿ. ಅದನ್ನು ನೋಡಿ ಈ ರೀತಿ ಬಿಸಿನೀರಲ್ಲಿ ಹಾಕ್ಬಿಟ್ಟು ಇದನ್ನು ಸ್ವಲ್ಪ ಹೊತ್ತು ನೆನೆಯೋದಕ್ಕೆ ಅಂತೇಳಿ ಬಿಡಬೇಕು. ಬಿಸಿನೀರು ಹಾಕಿರೋದ್ರಿಂದ ಒಂದು 5ರಿಂದ 10 ನಿಮಿಷದಲ್ಲಿ ಚೆನ್ನಾಗಿ ಇದು ನೆಂದುಬಿಡುತ್ತೆ. ಇದು ಚೆನ್ನಾಗಿ ನೆಂದ ಮೇಲೆ ಇದ್ರ ಪಲ್ಪನ್ನೆಲ್ಲ ತೆಗೆದುಬಿಡ್ಬೇಕಾಗುತ್ತೆ. ಹುಣಸೆ ಹಣ್ಣಿನ ಸಿಪ್ಪೆನೆಲ್ಲ ಈ ರೀತಿ ಕ್ಲೀನಾಗಿ ಶೋಧಿಸಿ ಹಿಂಡಿ ತೆಗಿಬೇಕಾಗುತ್ತೆ. ತುಂಬಾ ಒಳ್ಳೆಯದು ಇದು. ಅಂತ ಹೇಳಿ ರಿಸಲ್ಟ್ ಕೂಡ ನಿಮ್ಮ ಜೊತೆಗೆ ಶೇರ್ ಮಾಡ್ತೀನಿ. ಸೊ ವಿಡಿಯೋ ಎಲ್ಲೂ ಕೂಡ ಸ್ಕಿಪ್ ಮಾಡೋಕ್ಕೆ ಹೋಗಬೇಡಿ. ಈಗ ಸ್ಟ್ರಾಂಗ್ ಆಗಿರೋವಂಥ ಈ ಒಂದು ಹುಣಸೆ ಹಣ್ಣಿನ ರಸದ ಜೊತೆಗೆ ನೀವು ರೆಗ್ಯುಲರಾಗಿ ಬಳಸೋಂಥ ಯಾವ ಶಾಂಪೂನ ಯೂಸ್ ಮಾಡ್ತೀರಾ ನೋಡಿ, ಆ ಶಾಂಪೂನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನಾವು ವರ್ಕಿಂಗ್ ವುಮನ್ ಇದ್ದೀವಿ, ನಮಗೆ ಟೈಮ್ ಇಲ್ಲ. ಇದು ಹೆಣ್ಮಕ್ಳು ಗಂಡ್ಮಕ್ಳು ಅಂತೇನಿಲ್ಲ, ಯಾರು ಬೇಕಾದ್ರೂ ಬಳಸ್ಬೋದು. ಸೊ ನೋಡಿ, ರೆಗ್ಯುಲರಾಗಿ ಬಳಸೋವಂಥ ಶಾಂಪೂನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಇದನ್ನು ಯಾವ ಥರ ಬಳಸೋದು ಅಂದರೆ, ಇದು ಟೈಮ್ ಕೊಡಬೇಕು ಅಂತ ಏನಿಲ್ಲ. ಸ್ನಾನ ಮಾಡಬೇಕಾದ್ರೆ ನೋಡಿ, ತಲೆಗೆ 1-2 ಚೊಂಬು ನೀರು ಹಾಕ್ತೀವಲ್ವಾ, 1-2 ಮಗ್ಗು ನೀರನ್ನು ಹಾಕಿದ್ಮೇಲೆ ಸಿದ್ಧ ಮಾಡ್ಕೊಂಡಿರೋಂಥ ಈ ಒಂದು ಜಾದು ನೀರು ಅಂತ ಹೇಳ್ಬೋದು, ಈ ಒಂದು ಲಿಕ್ವಿಡನ್ನು ಹಾಕ್ಬಿಟ್ಟು ಶಾಂಪೂ ಜೊತೆ ಮಿಕ್ಸ್ ಮಾಡಿ ಚೆನ್ನಾಗಿ ತಲೆಗೆ ಹಾಕಿ ಮಸಾಜನ್ನು ಮಾಡಿ ತಲೆ ಸ್ನಾನ ಮಾಡಿ ನೋಡಿ, ಕೂದಲು ಎಷ್ಟು ಚೆನ್ನಾಗಿ ಬೆಳೆಯುತ್ತೆ, ಅದ್ರ ಜೊತೆಗೆ ಹೊಳೆಯುತ್ತೆ. ಒಂದು ಸತಿ ನೀವು ಯೂಸ್ ಮಾಡೋ ಹೊತ್ತಿಗೆ ಯಾವ ಕೆರೋಟಿನ್ ಟ್ರೀಟ್ಮೆಂಟು ಬೇಡ, ಏನು ಬೇಡ, ಯಾವ ಪಾರ್ಲರ್ಗೆ ಹೋಗೋದು ಬೇಡ. ಈ ಥರ ನ್ಯಾಚುರಲ್ ಇಂಗ್ರೀಡಿಯೆಂಟ್ಸ್ನ ಬಳಸ್ಕೊಂಡು ಮನೆಯಲ್ಲೇ ಮಾಡಿಕೊಂಡ್ರೆ ಕೂದಲು ಎಷ್ಟು ಚೆನ್ನಾಗಿ ಹೊಳೆಯುತ್ತೆ ಅಂದರೆ, ಹೊಳೆಯೋದಷ್ಟೇ ಅಲ್ಲ, ಬೆಳೆಯೋದು ಕೂಡ ಅಷ್ಟೇ. ನೀವು ಕತ್ತರಿಸಿ ಸಾಕಾಗುತ್ತೆ ಕೂದಲನ್ನ, ಅಷ್ಟು ಉದ್ದ ಚೆನ್ನಾಗಿ ಬೆಳೆಯುತ್ತೆ. ಯಾಕಂದರೆ ಇದರಲ್ಲಿರೋಂಥ ಒಳ್ಳೆಯ ಅಂಶಗಳು, ಹುಣಸೆಹಣ್ಣಿನಲ್ಲಿರೋಂಥ ಒಳ್ಳೆಯ ಅಂಶಗಳು ಕೂದಲು ಡ್ಯಾಂಡ್ರಫ್ ಸಮಸ್ಯೆನ ನಿವಾರಣೆ ಮಾಡುತ್ತೆ, ಮತ್ತು ಕೂದಲು ಉದುರೋವಂಥ ಸಮಸ್ಯೆಯನ್ನು ಕಂಟ್ರೋಲ್ ಮಾಡುತ್ತೆ. ಸಾಕಷ್ಟು ಸಮಸ್ಯೆಗಳಿಗೆ ಪರಿಹಾರ ಅನ್ನೋದು ಕೊಡುತ್ತೆ. ನೋಡಿ, ಒಂದು ಸತಿ ಹಾಕಿ ವಾಶ್ ಮಾಡಿ ನೋಡಿ, ಕೂದಲು ಎಷ್ಟು ಚೆನ್ನಾಗಿ ಹೊಳಿತಾ ಇದೆ, ನೀವೇ ನೋಡ್ತಾ ಇದ್ದೀರಾ. ಇವತ್ತಿನ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಕೊಟ್ಟು ಶೇರ್ ಮಾಡಿ. ಯಾವ ಟಿಪ್ ತುಂಬ ಇಷ್ಟ ಆಯಿತು ಅಂತೇಳಿ ಕಮೆಂಟ್ ಮೂಲಕ ಬರೆದು ತಿಳಿಸಿ. ಮುಂದಿನ ಟಿಪ್ಸ್ ವಿಡಿಯೋದಲ್ಲಿ ಆದಷ್ಟು ಬೇಗ ಮತ್ತೆ ಬರುತ್ತೇನೆ. ಥ್ಯಾಂಕ್ ಯು ಆಲ್. ಧನ್ಯವಾದಗಳು.